ನನಗೆ ಕೃಷ್ಣನ್ ಮೇಲೆ ಇದ್ದ ನಂಬಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವನಿಂದಾಗಿ ನೀನು ಅಗ್ನಿ ಪರೀಕ್ಷೆನ ದಾಟ್ ಬಂದೆ. ನಿಮಗೆ ಪುನರ್ಜನ್ಮ ಸಿಕ್ತು. ಬೇರೆಯವರಿಗೆ ನಮ್ಮ ಪ್ರೀತಿ ನೋಡಿ ಹೊಟ್ಟೆ ಕಿಚ್ಚಾಗಬಹುದು. ಆದರೆ ಅವರಿಂದ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ. ತುಂಬಾ ನೋಡ್ತಿದ್ಯಾ? ವಿಶು, ಸ್ವಲ್ಪ ಹಳ್ಳ ದಿಣ್ಣೆ ನೋಡ್ಕೊಂಡು ಓದ್ಸೋ, ಅವನಿಗೆ ನೋವಾಗುತ್ತೆ. ಸರಿ. ನನಗೆ ಏನ್ ಮಾಡ್ಲಿ? ಮನೆಗೆ ಹೋದ್ರೆ ಬೇಡ, ಅಜ್ಜಿಗೆ ನನ್ ಮೇಲೆ ಸಿಟ್ಟು ಬಂದಿರುತ್ತೆ. ನಾನು ವಿಶು ಮನೆಗೆ ಹೋದೆ ಅಂತ ಅನ್ಕೊಂಡಿದ್ದಾರೆ. ನಾನು ಅಲ್ಲಿಗೆ ಹೋಗಿಲ್ಲ ಅಂತ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೋತಾರೆ. ನಾನೀಗ ಅವ್ರಿಗೆ ಹೇಗ್ ಮುಖ ತೋರಿಸ್ಲಿ? ನಾನು ಕೂಸು ಮನೇಲಿಲ್ಲ ದೇವಕಿ. ರಾಧಿಕಾ ಇಲ್ದೆ ಮನೆ ತುಂಬಾ ಬಿಕ್ಕು ಅನ್ನಿಸ್ತಿದೆ ರೀ. ಈ ಮಗು ಮನೆ ಬಿಟ್ಟು ಹೋದ್ಮೇಲೆ ಇನ್ ನನ್ನ ಮನೇಲಿ ನಗುನೇ ಇಲ್ಲ,
ಕಳೆನೇ ಇಲ್ಲ. ಅವತ್ತಿದ್ರು ನಾವು ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕೊಟ್ಟು ಕಳಿಸ್ಬೇಕು. ಅದಕ್ಕೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು ಕೂಡ. ಆದ್ರೂ ದೇವ್ಕಿ, ಈ ನನ್ ಕೂಸಿಲ್ದಿರ ಮನೆಯೆಲ್ಲ ಬೇಕು ಅನ್ನುತ್ತೆ. ಮನೇಲಿರಕ್ ಆಗ್ತಾ ಇಲ್ಲ ದೇವ್ಕಿ. ಸಮಾಧಾನ ಮಾಡ್ಕೊಳ್ಳಿ, ನನಗ್ ನಿಮ್ ಸಂಕಟ ಅರ್ಥ ಆಗತ್ತೆ. ನಾವಿಬ್ರು ಒಂದೇ ದೋಣಿಲ್ ತೇಲ್ತಾ ಇದೀವಿ. ಆದ್ರೆ ಏನ್ ಮಾಡೋದು? ನಾವ್ ಈ ಪರಿಸ್ಥಿತಿನ ಎದುರಿಸ್ಲೇಬೇಕಲ್ಲ. ಆದ್ರೆ ನೋಡಿ, ವಿಶು ಅಂತ ಹುಡುಗ ನಮ್ ರಾಧಿಕನ್ಗೆ ಗಂಡನಾಗಿ ಸಿಕ್ಕಿದ್ದು ನಮ್ ಪುಣ್ಯ ರೀ. ವಿಶುಗೆ ನಮ್ಮಿಬ್ಬರಿಗಿಂತ ಜಾಸ್ತಿ ಪ್ರೀತಿ ಇದೆ ರಾಧಿಕನ್ ಮೇಲೆ. ನಮ್ಗಿಂತ ಜಾಸ್ತಿ ಕಾಳಜಿಯಿಂದ ನೋಡ್ಕೋತಾನೆ. ದೇವ್ಕಿ, ಅದನ್ನೇ ನೆನೆಸ್ಕೊಂಡಾದ್ರೂ ಸಮಾಧಾನ ತಂದ್ಕೊಳ್ಳಿ. ಆಗ್ತಾ ಇಲ್ಲ ದೇವ್ಕಿ, ಆಗ್ತಾ ಇಲ್ಲ. ನೀನ್ ಹೇಳೋ ಮಾತೆಲ್ಲ ಸತ್ಯ, ನಾನು ಒಪ್ಕೋತೀನಿ. ಆದ್ರೂ ಈ ನನ್ ಕೂಸು ನಿನಗಿರೋಷ್ಟು ಆ ಗಟ್ಟಿ ಹೃದಯ ನನ್ನಲ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಬಹುಶಃ ಬಸ್ ಟಿಕೆಟ್ ತಗೊಂಡು ವಿಶು ಮನೆಗೆ ಹೋಗಿರ್ಬೋದು. ರಮ್ಯ ಇವಳು ತಲೆ ತಿಂದು ಅಂತ ಕಾಣುತ್ತೆ. ಅದಕ್ಕೆ ಅವ್ರ ಜೊತೆನಲ್ಲಿ ಅವಳು ಕಾರ್ನಲ್ಲಿ ಹೋಗ್ಲಿಲ್ಲ. ಈ ತರನಾದ್ರು ಕೊನೆಯವರೆಗೂ ಸುಖವಾಗಿ ಅವಳು ಸಂಸಾರ ಮಾಡ್ಕೊಂಡಿರೋ ಹಾಗೆ ಮಾಡಪ್ಪ. ಕಷ್ಟ ಕಷ್ಟ. ವಿಶಾಖ, ಸಾರಿ ಅಜ್ಜಿ. ಏನಾಯ್ತೆ? ಅಳ್ಬೇಡ. ನೀನ್ ವಿಶು ಮನೆಗೆ ಹೋಗಿದ್ಯಾ ಅಂತ ಅನ್ಕೊಂಡಿದ್ದಲ್ಲಮ್ಮ. ಆಯ್ತು, ತಗೋ ಬ್ಯಾಗ್ ತಗೋ, ಒಳಕ್ ಹೋಗೋಣ. ವಿಶಾಖ, ಎಲ್ಲಿಗಮ್ಮ ಹೋಗಿದ್ದೆ? ರಾಧಿಕನ್ ಕಳ್ಸ್ಕೊಡೋದಕ್ಕೂ ಬಂದಿಲ್ಲ. ನನ್ ಮನೇಲಿ ಇರ್ತೀನಿ. ನಮ್ಮ ಮನೆಗೆ ಸಂಬಂಧ ಪಡೆದವರು ಯಾರು ನನ್ನ ಮನೆ ಹೊಸಲು ದಾಟಿ ಒಳಗೆ ಬರೋ ಹಾಗಿಲ್ಲ. ಅಪ್ಪ ಪ್ಲೀಸ್ ಅಪ್ಪ, ಇದೊಂದು ಅವಕಾಶ ಮಾಡ್ಕೊಡಿ. ಯಾಕೆ ಬೆಳಗ್ಗೆ ಆಡಿದ ಮಾತು ಸಂಜೆಗೆ ಮರ್ತು ಹೋಗುತ್ತೇನು? ನೋಡು ಪೂರ್ಣ, ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಿದ್ರೆ ಹೆಣ್ಣು ಮಗಳು ಎಲ್ಲಪ್ಪ ಹೋಗ್ತಾಳೆ. ನೋಡಮ್ಮ, ಮೊದಲನೇ ಸರ್ತಿ ಈ ಮನೆ ಬಿಟ್ಟು ಆಚೆ ಹೋದಾಗ ನನಗೆ ಹೇಳೋಗಿಲ್ಲ. ಈಗ ನಡೆದಿರೋದು ಒಂದು ಮನೆ ದ್ರೋಹ ಅಲ್ಲ, ಎರಡು ಮನೆಗೆ ವಿಶ್ವಾಸ ದ್ರೋಹ. ಬೇಡ, ನನ್ನ ಮನೆ ಒಳಗಡೆ ಬರ್ಕೂಡ್ದು, ಬರಬಾರ್ದು. ಹೇಗೆ ಬಂದಿದ್ದಾರೋ ಹಾಗೆ ಹೋಗೋದಕ್ಕೆ ಹೇಳಿ. ಅಪ್ಪ ಪ್ಲೀಸ್ ಅಪ್ಪ. ನನಗಿರೋದು ಒಬ್ಬಳೇ ಮಗಳು ರಾಧಿಕಾ. ಅಪ್ಪ ಇನ್ಮೇಲೆ ಹಾಗೆ ಮಾಡಲ್ಲ ಅಪ್ಪ, ಪ್ಲೀಸ್. ಅಮ್ಮ ಅಮ್ಮ ನೀನಾದ್ರೂ ಹೇಳಮ್ಮ ಪ್ಲೀಸ್. ಅಜ್ಜಿ ನೀನಾದ್ರೂ ಹೇಳಜ್ಜಿ ಪ್ಲೀಸ್. ಪೂರ್ಣ, ನೀನೇನಾದ್ರೂ ಹೀಗೆ ಹಠ ಮಾಡಿದ್ರೆ ನನ್ ಮನೇಲಿ ಇರಲ್ಲ, ಹೊರಟೋಗ್ತೀನಿ. ನಾನು ನಿಮ್ಗೆ ಅವ್ರ ಜೊತೆ ಹೋಗಿ ಅಂತ ಹೇಳೋದಿಲ್ಲ. ನೀವೇ ಅವ್ರ ಜೊತೆ ಹೋಗ್ತಿದ್ರೆ ತೀರ್ಮಾನ ಮಾಡಿದ್ರೆ ನಿಮ್ಮನ್ನ ನಾನು ತಡೆಯೋದು ಇಲ್ಲ. ದಯವಿಟ್ಟು ಹೋಗ್ಬೇಕು. ಅಪ್ಪ ಅಮ್ಮ ಪ್ಲೀಸ್ ಅಪ್ಪ ಕೇಳಮ್ಮ ಪ್ಲೀಸ್. ನೋಡ್ಲಿಕ್ಕಂದ ನಿಮ್ಮಪ್ಪ ಹೇಳಿದ್ಮೇಲೆ ಮುಗಿದೋಯ್ತು. ನನಗೆ ಅವ್ರ ಮಾತನ್ನ ಮೀರೋ ಧೈರ್ಯ ಇಲ್ಲ. ನಿನ್ ಕೆಲ್ಸಕ್ಕೆ ವಾಪಸ್ ಹೊಟ್ಟೋಗು. ಅಮ್ಮ ನನ್ ಕೆಲಸ ಕಳ್ಕೊಂಡಿದ್ದೀನಿ, ಎಲ್ಲಕ್ಕೆ ಹೋಗ್ಲಿ? ಯಾಕೆ? ಏನ್ ಹೇಳ್ತಿದೀಯೇ? ಧಾರಾವಾಹಿ, ಸಿನಿಮಾಗಳು? ಯಾಕೆ ನಿನಗೆ ನಿನ್ನ ಗಂಡ ಬೇಕೋ ಅತಿಥಿ ಬೇಕೋ ಯೋಚನೆ ಮಾಡು. ನೀನು ಒಳಗ ಬರ್ದೇ ಇದ್ರೆ ಬಾಗಿಲು ಹಾಕ್ತೀನಿ ಶಾಶ್ವತವಾಗಿ. ಅಜ್ಜಿ ಅಜ್ಜಿ ನೀನಾದ್ರೂ ಹೇಳಜ್ಜಿ ಅಪ್ಪಂಗೆ ಪ್ಲೀಸ್ ಅಜ್ಜಿ.
ನಿನಗೂ ಅದನ್ನೇ ಹೇಳ್ತಾ ಇರೋದು. ನಿನಗೆ ನಿನ್ನ ಮಗ ಬೇಕು, ಮನೆಗೆ ಬಂದ್ರು ಅತಿಥಿ ಬೇಕು ನೋಡು. ಯೋಚನೆ ಮಾಡು. ಅಪ್ಪ ಪ್ಲೀಸ್ ಅಪ್ಪ ನಿನ್ ಕಾಲು ಹಿಡಿತೀನಪ್ಪ ಪ್ಲೀಸ್ ಅಪ್ಪ ಹೊಡಕ್ಕೆ ಅಜ್ಜಿ ಪ್ಲೀಸ್ ಅಮ್ಮ. ಪ್ಲೀಸ್ ಅಪ್ಪ ಪ್ಲೀಸ್ ಭಾಗ ತೆಗೀರಿದ್ದು ಎಲ್ಲಕ್ಕೆ ಹೋಗ್ಲಿ ಅಪ್ಪ ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಅಪ್ಪ ಪ್ಲೀಸ್ ಭಾಗ ತೆಗೀರಿ ಈಗ ನಡೆದಿರೋದು ಒಂದು ಮನೆ ದ್ರೋಹ ಅಲ್ಲ, 2 ಮನೆಗೆ ವಿಶ್ವಾಸ ದ್ರೋಹ. ಹೇಗೆ ಬಂದಿದ್ದಾರೋ ಹಾಗೆ ಹೋಗೋದು ಬೇಡ. ಅಪ್ಪ ಪ್ಲೀಸ್ ಅಪ್ಪ ನನಗಿರೋದು ಒಬ್ಬಳೇ ಮಗಳು ರಾಧಿಕಾ. ನಿನಗೆ ನಿನ್ನ ಗಂಡ ಬೇಕು, ಅತಿಥಿ ಬೇಕು, ಯೋಚನೆ ಮಾಡು. ನೀನು ಒಳಗ ಬರ್ದೇ ಇದ್ರೆ ಬಾಗಿಲು ಹಾಕ್ತೀನಿ ಶಾಶ್ವತವಾಗಿ. ಎಲ್ಲಿಗೆ ಹೋಗಿ ಅಪ್ಪ ಪ್ಲೀಸ್ ಅಪ್ಪ ಪ್ಲೀಸ್ ಭಾಗ ತೆಗೀರಿ ವಿಶಾಖ, ಏನಮ್ಮ ನೀನು ಇವತ್ತೇ ಹೊರಟ್ಬಿಟ್ಟಿಯಾ? ಇನ್ನೇ 2 ದಿವಸ ಬಿಟ್ಟು ಹೋಗ್ಬೋದಾಯ್ತಲ್ಲ. ಪಾಪ ರಾಧಿಕಾನು ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಹೆಣ್ಮಕ್ಳಿಬ್ರು ಹೊಟ್ಟಿಗೆ ಮನೆ ಬಿಟ್ಬಿಟ್ರೆ ಹೇಗೆ? ನಿಮ್ಮ ಅಪ್ಪ ಅಮ್ಮ ಅಜ್ಜಿಗೆ ಬೇಜಾರಾಗಲ್ವಾ? ಅವ್ರ ಅಪ್ಪನೇ ಹೋಗು ಅಂದಿರ್ಬೇಕಲ್ವಾ ವಿಶಾಖ? ಅವ್ರಿಗೆ ನೀನು ಮನೆಗೆ ಬಂದಿರೋದು ಇಷ್ಟ ಇಲ್ಲ. ಅವತ್ತು ನಾಂದಿ ದಿವಸ ಮನೆಗೆ ವಾಪಸ್ ಬಂದ್ಲಲ್ಲ, ಎಲ್ಲರ ಎದುರಿಗೆ ರೇಗ್ಬಿಟ್ರು, ಮನೆ ಒಳಗೂ ಸೇರ್ಸಲ್ಲ ಅಂದ್ರು. ಆದ್ರೆ ರಾಧಿಕಾ ಕೇಳ್ಕೊಂಡ್ಲು ಮದ್ವೆ ಮುಗಿಯತಕ್ಕ ಇರ್ಲಿ ಅಂತ. ಆದ್ರೆ ಇವಾಗ ಗಂಡನ ಮನೆ ಆಶ್ರಯನೂ ಇಲ್ಲ, ತಾಯಿ ಮನೆ ಆಶ್ರಯನೂ ಇಲ್ಲ. ಎಲ್ಲಾದ್ರೂ ಬದುಕ್ಬೇಕಲ್ಲ. ಹುಷಾರಾಗಿರಮ್ಮ, ಪೇಟೆಯಲ್ಲಿ ಒಂಟಿ ಹೆಂಗಸು ಬದುಕೋದು ಕಷ್ಟ. ಕಾಲ ಕೆಟ್ಟೋಗಿದೆ, ಮರ್ಯಾದೆ ಇಟ್ಕೊಂಡು ಬಾಳಕ್ಕೆ ಆಗಲ್ಲ. ಆಗ ಹಿಂದ್ ಗಾದೆ ಇತ್ತು, ಕೆಟ್ಟ ಪಟ್ನ ಸೇರಿದ್ಲು ಅಂತ. ಈಗ ಪಟ್ನ ಸೇರಿ ಕೆಟ್ಟೋದ್ಲ ಅನ್ನಂಗಾಗಿದೆ. ಹೌದೌದು, ದಾರಿನಲ್ಲಿ ಹೋಗೋ ಹೆಣ್ಣು ಮಕ್ಕಳನ್ನು ಬಿಡೋಂಗಿಲ್ಲ. ಎಳ್ಕೊಂಡೋಗಿ ಪಾಪುಂಡೆ ಮಕ್ಕಳು ಮಾನ್ಭಂಗ ಮಾಡ್ತಾರೆ. ಅವ್ರ ಮಖ ಮುಚ್ಚುವಾಗ ಹೆಣ್ಣು ಮಕ್ಕಳು ಚಿಕ್ಕದು ಸಾಕು ಅಂತ ಕಾದವ್ರೆ. ಎಲ್ಲಿ ಹೋದ್ಲು ಏನು? ಇಷ್ಟೊತ್ತ ಎಲ್ಲಿಗಿಂತ ಹೋಗಿದ್ದಾಳೆ? ನೀನೇ ಅವಳನ್ನು ಕಾಪಾಡುತ್ತಂತೆ. ಇಷ್ಟೊತ್ತಾದ್ಮೇಲೆ ಬಸ್ಸುಗಳು ಇರಲ್ವಲ್ಲ? ಸ್ಟ್ಯಾಂಡಲ್ಲಿ ಯಾರಾದ್ರೂ ಇದ್ರೆ ಮನೆಯಿಂದ ವಾಪಸ್ ಬಾ ಅಂತ ಹೇಳೋಕೆ ಫೋನ್ ಮಾಡಿರ್ಬೋದಾ? ಹಲೋ ಹಲೋ ವಿಶಾಖ, ಎಲ್ಲಿದೀಯ ಮರಿ? ಮನೆಗೆ ಬಾರೆ. ಫೋನ್ ಇಡಿ.
ನನ್ನ ಮೊಮ್ಮಗಳು ನಿನ್ನ ಸ್ವಂತ ಮಗಳು. ಅಲ್ಲ, ಖಂಡಿತ ಅಲ್ಲ. ನನಗಿರೋದು ಒಬ್ಬಳೆ ಮಗಳು, ಅವಳು ರಾಧಿಕಾ. ನಿನ್ ತಲೆ. ಅವಳು ನಮ್ಮ ವಂಶದ ಕುಡಿ, ಧರ್ಮಾಧಿಕಾರಿಗಳ ಹೆಂಡತಿ. ಅಲ್ಲ, ಇಲ್ಲಿದೆ ಇರೋ ಭ್ರಮೆನಲ್ಲಿ ಇರಬೇಡಿ. ಆವತ್ತು ಆ ಹುಡುಗಿ ಯಾರಿಗೂ ಹೇಳದೆ ಈ ಮನೆ ಹೊಸಲು ದಾಟದ್ಲು. ಒಟ್ಟು ಮನೆಗೂ ಹೆತ್ತು ಮನೆಗೂ ಯಾವತ್ತು ಅಪಖ್ಯಾತಿ ತಂದ್ಲೋ ಅಲ್ಲಿಗೆ ಮುಗೀತು. ಇವತ್ತು ಆ ಹುಡುಗಿ ನಮ್ಮ ಸಂಸಾರಕ್ಕೆ ಆಗ್ಲಿ ಅಥವಾ ಅವರ ಸಂಸಾರಕ್ಕೆ ಆಗ್ಲಿ ಯಾವುದೇ ರೀತಿಯಲ್ಲೂ ಸಂಬಂಧಪಟ್ಟವಳಲ್ಲ. ರಾಧಿಕಾ ಒಬ್ಬಳೆ ಧರ್ಮಾಧಿಕಾರಿಗಳ ಹೆಂಡತಿ ಅಂತ ಪರಿಗಣಿಸೋದಕ್ಕೆ ಸಾಧ್ಯ. ಅಷ್ಟೇ. ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳಿ. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಆ ನೀತಿಗೆಟ್ಟ ಹುಡುಗಿನ ನನ್ನ ಮನೆ ಹೊಸಲ ಒಳಗಡೆ ನಾನು ಬಿಟ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಈ ತರ ಕನಸುಗಳನ್ನ ಇಟ್ಕೊಳ್ಳೋದನ್ನ ಬಿಟ್ಬಿಡಿ, ಆಸೆಗಳನ್ನ ಕಟ್ಕೋಬೇಡಿ. ಆ ಹುಡುಗಿನ ನಾನು ಮನೆಗೆ ಸೇರಿಸೋದಿಲ್ಲ. ಈ ವಿಚಾರಕ್ಕೆ ಇರುತ್ತಲೇ ನೀವು ಫೋನ್ ಮುಟ್ಟಬೇಡಿ. ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ನೀ ಧ ಸರಿ ಸನಿ ಸ ಧನಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಸರಿ ಸನಿ ಸ ಗರಿ ಸರಿ ಸನಿ ಸ ಧನಿ ಸರಿ ಸನಿ ಸ ಗರಿ ಸನಿ ಗಮ ಗರಿ ಗ ಪಮ ಗಮ ಗರಿ ಗ ಸರಿ ಗಮ ಗರಿ ಗ ಪಮ ಗರಿ ಗಮ ಗರಿ ಗ ಕೃಷ್ಣ ಕೃಷ್ಣ, ಸರಿ ಗಮ ಗರಿ ನೀ ಏನ್ ಸಾಯಿಲಿ, ಏನ್ ಗತಿಯಾಗಿ. ಪ್ರಣವ್ 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 ಅದೇ ಸ್ವೀಟಿ, ನೀನಿಲ್ಲಿ? ಒಳಗ್ ಬರ್ತೀನಿ, ದಾರಿ ಬಿಡು. ಇದೇನಿದು ಲಗೇಜ್ ಎಲ್ಲ ಇಲ್ಲೇ ತಂದಿದ್ಯಾ? ಟ್ರಿಪ್ಗೆಲ್ಲಾದ್ರೂ ಹೋಗ್ತಿದ್ಯಾ? ಟ್ರಿಪ್ಪು ಇಲ್ಲ, ಎಂಥದೂ ಇಲ್ಲ. ಮದ್ವೆ ಎಲ್ಲ ಮುಗೀತು, ನೀನಿನ್ನು ಹೊರಡು ಅಂತ ಅಪ್ಪ ಹೇಳಿದ್ರು. ದಿಢೀರ್ನ ಹೊರಗಾಕಿದ್ರೆ ನಾನು ಎಲ್ಗೋ ಹೋಗ್ಲಿ. ಪ್ಲೀಸ್ ಪ್ರಣವ್, ಇನ್ನೊಂದೆರಡು ದಿವಸ ಇಲ್ಲೇ ಇರ್ತೀನಿ. ಇರ್ಬೋದಿತ್ತು, ಆದರೆ ನನ್ನ ಬ್ಯಾಚುಲರ್ ಒಬ್ಬನೇ ಇರೋದು. ಒಟ್ಟಾದ ಜನ ಸರಿ ಇಲ್ಲ, ಬಾಯಿ ಬಂದಾಗ ಮಾತಾಡ್ತಿರ್ತಾರೆ. ಏನ್ ಮಾಡೋದು? ಪ್ರಣವ್, ಅಟ್ಲೀಸ್ಟ್ ಒಳಗಾದ್ರೂ ಬರ್ತೀನೋ? ದಾರಿಲಿ ನಿಲ್ಸ್ಕೊಂಡು ಮಾತಾಡ್ತಿದ್ಯಲ್ಲ. ಬೇಡ ವಿಶಾಖ, ಇಲ್ಲಿರೋರೆಲ್ಲ ತಪ್ಪು ತಿಳ್ಕೊತಾರೆ. ನಿನ್ ಗಂಡನ ಮನೆಗೆ ಹೋಗ್ಬಿಡು. ಗಂಡನ್ ಮನೆನಾ? ವಿಶು ಮನೆಗೆ ಹೋಗು.